ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವ್ರನ್ನ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಕ್ಯಾಬ್ ಡ್ರೈವರ್ಸ್ಗಳು. ನಮಗೆ ಒನ್ ಸಿಟಿ ಒನ್ ರೇಟ್ ಬೇಕು, ಸರ್ಕಾರ ನಿಗದಿಪಡಿಸಿರುವಂತಹ ಸೆಡನ್ ಗಾಡಿಗೆ 24 ರೂಪಾಯಿ, ಎಸ್ ಯು ವಿ ಗಾಡಿಗೆ 28 ರೂಪಾಯಿ, ಪ್ರೈಮ್ ಎಸ್ ಯು ವಿ ಗಾಡಿಗೆ 32 ರೂಪಾಯಿ ಅಂತ ಏನು ಸರ್ಕಾರ ನಿಗದಿಪಡಿಸಿದೆ, ಆ ನಿಗದಿಪಡಿಸಿರುವಂಥ ದರ ಬೇಕು ಅಂದ್ಕೊಂಡು ಕೆಲವರೆಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡ್ಕೊಂಡು ಯಾರೆಲ್ಲ ಈ ಆಕ್ಟಿವಿಟೀಸ್ಗಳು ಮಾಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಒಂದು ಓಪನ್ ಚಾಲೆಂಜು, ಓಪನ್ ಮುಕ್ತವಾಗಿ ನಾನು ಈ ಒಂದು ವಿಚಾರನ ಮಾತಾಡಕ್ಕೆ ಬಂದಿರೋದು. ಈ ಒಂದು ಲೈವಿನ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಒಂದು ಲಿಂಕ್ ಹಾಕ್ತೀನಿ. ಆ ಲಿಂಕಲ್ಲಿ ಟೆಲಿಗ್ರಾಮ್ ಲಿಂಕ್, ಅದು ಟೆಲಿಗ್ರಾಮ್ ಗ್ರೂಪ್ ಲಿಂಕು, ಎಲ್ಲ ಬಂದು ಆ ಲಿಂಕಲ್ಲಿ ಬಂದು ಜಾಯ್ನ್ ಆಗಿ ನಿಮಗೆ 24 ರೂಪಾಯಿ, 28 ರೂಪಾಯಿ, 32 ರೂಪಾಯಿ ಸಿಗೋ ಅಂಥ ಕೆಲಸ ನಾವು ಮಾಡಿಕೊಡ್ತೀವಿ. ಏನು ಶಂಕದಿಂದನೇ ಏನು ತೀರ್ಥ ಬರಬೇಕು ಅಂತೇನಿಲ್ಲ. ಸುಮ್ಮನೆ ಯಾಕೆ ಫೇಸ್ಬುಕ್ಗಳಲ್ಲಿ ನಮಗೆ ಒನ್ ಸಿಟಿ ಒನ್ ರೇಟ್ ಜಾರಿ ಆಗಿಲ್ಲ ಬರಬೇಕು ಅನ್ನೋ ರೀತಿಲಿ ತೋರಿಸ್ತೀನಿ ನೋಡಿ. ಹಿಂಗೆಲ್ಲ ಬರ್ದಾಕೋದು, ಹಿಂಗೆ ನಮ್ಮ ಸಂಘಟನೆ ಪೇಜಿಗೆ ಬಂದು ಟ್ಯಾಗ್ ಮಾಡೋದು, ಟ್ಯಾಗ್ ಮಾಡಿ ಅಲ್ಲಿ ಬಂದು ವಿಡಿಯೋ ಮಾಡಾಕೋದು, ನಮಗೆ ಕಿಲೋಮೀಟ್ರಿಗೆ ಯಾವಾಗ 24 ರೂಪಾಯಿ ಸಿಗುತ್ತೆ ಅಂತ ಬರ್ದಾಕೋದು. ಇದೆಲ್ಲ ಯಾಕ್ರಯ ಮಾಡ್ತೀರಾ? ಇದೆಲ್ಲ ಯಾಕೆ ಮಾಡ್ತೀರಾ? ನಿಮ್ಗೆ 24 ರೂಪಾಯಿ, 28 ರೂಪಾಯಿ, 32 ರೂಪಾಯಿ ಬೇಕು ತಾನೆ? ಬಿಟ್ಬಿಡ್ರಿ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಮಾಡೋದು ಬಿಟ್ಬಿಡಿ. ಅವರೇ ನಿಮ್ಗೆ ಕರ್ದವ್ರ? ನೀವೇನಾದರೂ ಡ್ಯೂಟಿ ಲಾಗಿನ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ FIR ಹಾಕ್ಬಿಡ್ತೀವಿ, ನಿಮ್ಮನ್ನು ತಗೊಂಡೋಗಿ ಜೈಲಲ್ಲಿ ಕುಂಡ್ರಿಸ್ಬಿಡ್ತೀವಿ ಅಂತ ಏನಾದರೂ ನಿಮ್ಗೆ ಅವ್ರು ಹೇಳೋರೇನ್ರಯ್ಯ? ನಿಮ್ಗಳಿಗೆ ಆನ್ ಮಾಡಿಷ್ಟಕ್ನ ಡ್ಯೂಟಿಗಳು ಬಂದು ನಿಮ್ಮ ಮೊಬೈಲ್ಗಳಲ್ಲಿ ಬೀಳ್ತಾ ಇರಬೇಕು. ಯಾಕೆ? ಕಮ್ಮಿಗೆ ಬಂದಾಗ ಮಾತ್ರ ನಿಮಗೆ ಸರ್ಕಾರದ ರೇಟ್ ಕಾಣುತ್ತಾ? ಜಾಸ್ತಿ ಕೊಡ್ತಾನಲ್ಲ ಅವಾಗ ಯಾಕೆ ತೋರಿಸಲ್ಲ? ಯಾಕ್ರಯ ತೋರಿಸಲ್ಲ? ಫಸ್ಟ್ ಆಫ್ ಆಲ್ ನೀವುಗಳು ಫೇಸ್ಬುಕ್ಗಳಲ್ಲಿ ಬಂದು ಯಾರು ಹಿಂಗೆಲ್ಲ ಮಾತಾಡ್ತಿರಲ್ಲ, ನಿಮಗೆಲ್ಲ ಓಪನ್ ಚಾಲೆಂಜ್ ಕೊಡ್ತಿದ್ದೀನಿ. ನಾನು ಫ್ರೀಡಮ್ ಪಾರ್ಕ್ ಹತ್ರ ಇರೋವಂತಹ ಅದಕ್ಕೆ ಸಂಬಂಧಪಟ್ಟಿರೋ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ. ನೀವು ಅದೆಷ್ಟು ಜನ ಮುಂದೆ ಬರ್ತೀರಾ ಬರ್ರಪ್ಪ. ಅದೇನು ಹೋರಾಟ ಮಾಡಬೇಕು, ನಿಮ್ಗೆ ಮೇಲೆ ಇದೇನೇನೋ ಬರ್ದಾಕೊಂಡು ವಿಡಿಯೋಗಳು ಮಾಡ್ತಿರಲ್ಲ, ನಿಮ್ದು ಎಲ್ಲ ಪಾಯಿಂಟ್ಗಳನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು ಬರ್ಕೊಂಬನ್ನಿ. ಎಲ್ಲ ಸೇರಿಸ್ಬಿಟ್ಟು ಒಂದು ಜಿನ್ನಿಯನ್ ಪಾಯಿಂಟ್ ಮಾಡಿಬಿಟ್ಟು ಆ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ ಅಂತ ಮಾಡ್ಕೊಂಬಿಡೋಣ. ನಿಮಗೆ ಸರ್ಕಾರದ ರೇಟ್ ಬೇಕು ಅಂದರೆ ಅನುಕೂಲ ಏನಿದೆ ಅಂತ ತಿಳಿಸ್ತೀವಿ, ಅಲ್ಲಿ ಕೈ ಜೋಡಿಸಿ. ಅದನ್ನ ಬಿಟ್ಟು ನಮಗೆ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅವರೇ ಬಂದು ನಮ್ಗೆ ಈ ರೇಟ್ ಕೊಡಬೇಕು ಅಂದರೆ ನಿಮಗೆಲ್ಲ ಓಪನ್ ಚಾಲೆಂಜ್ ಕೊಡ್ತೀನಿ. ಆ ಸಂಸ್ಥೆಯವ್ರುಗಳು ಫ್ರೀಡಮ್ ಪಾರ್ಕಲ್ಲಿ ಬಂದು, ಓಲಾಯಿಂದ ಬಂದು ಯಾರು ಮಾತಾಡ್ತಾನೆ, ಊಬರಿಂದ ಬಂದು ಯಾವನ್ ಮಾತಾಡ್ತಾನೆ, ಮತ್ತು ನಮ್ಮ ಯಾತ್ರಿಯಿಂದ ಬಂದು ಯಾವನ್ ಮಾತಾಡ್ತಾನೆ, ಅಥವಾ ರ್ಯಾಪಿಡೋದಿಂದ ಬಂದು ಯಾವನ್ ಮಾತಾಡ್ತಾನೆ, ಅವ್ರು ಬಂದು ಮಾತಾಡೋವರೆಗೂ ಆ ಜಾಗ ಬಿಟ್ಟು ಕದಲಬಾರ್ದು. ನೀವೆಲ್ಲ ಅಲ್ಲೇ ಕೂತ್ಕೊಬೇಕು. ಪೊಲೀಸ್ನವ್ರು ಬಂದು ನಿಮ್ಮ ಮೇಲೆ ನಾವು ಕೊಟ್ಟಿರೋದು ಒಂದೇ ದಿನ ಪರ್ಮಿಷನ್ನು, ನೀವು ಎದ್ದೋಗ್ಬೇಕು, ಎದ್ದೋಗಿಲ್ಲ ಅಂದರೆ ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕ್ತೀವಿ ಅಂದ್ರೂ ಕೂಡ ನೀವು ಆ ಜಾಗ ಬಿಟ್ಟು ಕದಲಬಾರ್ದು. ಆ ಥರದಲ್ಲಿ ನೀವೇನಾದರೂ ರೆಡಿ ಇದ್ದೀನಿ ಅಂದರೆ ಬನ್ರಯ್ಯ, ಅದೇನಾದರೂ ಆಗ್ಬಿಡ್ಲಿ, ಇದೊಂದು ಶತಾಯಗತಾಯ ಪ್ರಯತ್ನ ಪಟ್ಬಿಡೋಣ. ಯಾಕೆಂದರೆ ಪ್ರತಾಪನವರು ಏರ್ಪೋರ್ಟಲ್ಲಿ ಇದೇ ಥರದಲ್ಲಿ KSDC ಡ್ರೈವರು ಏನೋ ಬೇರೆ ಬೇರೆ ವಿಚಾರಗಳಿದಾವೆ, ಅದರಲ್ಲಿ ರೇಟು ಕೂಡ ಒಂದು ಕಂಟೆಂಟ್ ಇರುತ್ತೆ. ಸಾಯ್ತಾರೆ ಅವರು, ಪೆಟ್ರೋಲ್ ಉಯ್ಕೊಂಡು ಸಾಯ್ತಾರೆ. ನೀವುಗಳು ಈ ಕೆಲಸ ಮಾಡಿ ಉದ್ಧಾರ ಮಾಡ್ಬಿಡ್ರಿ. ಅದೇನು ಉದ್ಧಾರ ಆಗ್ಬಿಡ್ತದೋ ನೋಡೋಣ. ಇವೆಲ್ಲ ಮಾಡ್ತಾ ಇರೋದು ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅವ್ರನ್ನೆಲ್ಲ ಬೆಳೆಸ್ಕೊಂಡು ಇವತ್ತು ಹಿಂದಿ ಅವ್ರುಗಳು, ಕೇರಳದವ್ರುಗಳು ಇವರೆಲ್ಲ ಬಂದು ಇಲ್ಲಿ ಫ್ಲೀಟ್ ಗಾಡಿಗಳು ಓಡಿಸ್ಕೊಂಡು ಜಾಸ್ತಿ ಆಗೋದಕ್ಕೆ ಕಾರಣನೇ ನೀವು. ನಿಮ್ಮಿಂದನೇ ಇವತ್ತು ಈ ಪರಿಸ್ಥಿತಿ ಬಂದು ನಿಂತಿರೋದು. ಇವಾಗ ನಿಮ್ಗೆ 24 ರೂಪಾಯಿ ಬೇಕೇನ್ರಯ್ಯ? ಯಾರೆಲ್ಲ ವಿಡಿಯೋಗಳು ಮಾಡ್ಕೊಂಡು ಮಾತಾಡ್ತಿರಲ್ಲ, ಓಪನ್ ಚಾಲೆಂಜ್ ಅಂತ ಹೇಳಿದ್ದೀನಿ. ಎಷ್ಟು ಜನ ಸೇರಿಸ್ಕೊಂಡು ಬರೋಕೆ ರೆಡಿ ಇದ್ದೀರಾ? ಬನ್ನಿ ನಮ್ಮ ಆಫೀಸಲ್ಲಿ ಬಂದು ಎಲ್ಲ ಒಂದು ಪೇಪರ್ಗೆ, ಖಾಲಿ ಪೇಪರ್ಗೆ ನಾವು ಬರ್ತೀವಿ ಅಂತೇಳಿ ಒಂದೆಲ್ಲ ಸೈನ್ ಹಾಕ್ಬಿಟ್ಟು ನಿಮ್ಮ ಫೋನ್ ನಂಬರ್ ಹಾಕ್ಕೊಡಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ, ಎಲ್ಲ ಬಂದು ಅದ್ರ ಒಳಗಡೆ ತುಂಬ್ಕೊಳ್ಳಿ. ಬಂದೆಲ್ಲ ಸೈನ್ ಹಾಕ್ಕೊಡಿ. ನಾನು ನೋಡ್ತೀನಿ ಅದೆಷ್ಟು ಜನಕ್ಕೆ 24 ರೂಪಾಯಿ ಬೇಕು, ಈ ವಿಚಾರಕ್ಕೆ ಅದೆಷ್ಟು ಜನ ಬಂದು ಕೈ ಜೋಡಿಸ್ಬಿಡ್ತೀರಾ ಅಂತ ನಾವು ನೋಡ್ಬಿಡ್ತೀವಿ. ಇದಕ್ಕೆ ಏನಾಗುತ್ತೋ ಪರ್ಮಿಷನ್ ಇಂದ ಹಿಡಿದು ಆ ಪ್ರೊಟೆಸ್ಟ್ಗೆ ಆಗೋ ಅದೆಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚಾಗಲಿ, ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ನೀವು ಅದೆಷ್ಟು ಜನ ಬಂದು ಮುಂದೆ ನಿಂತ್ಕೊಂತೀರೋ ನೋಡ್ಬಿಡ್ತೀವಿ. ಅದಕ್ಕೋಸ್ಕರನೇ ಈ ಲೈವ್ನ ಮಾಡ್ತಾ ಇರೋದು. ಆ ಗ್ರೂಪ್ ಜಾಯಿನ್ ಆಗ್ಬಿಟ್ಟು ನಮ್ಮ ಆಫೀಸಲ್ಲಿ ಒಂದು ವೈಟ್ ಪೇಪರ್ ಇಕ್ಕಿರ್ತೀನಿ. ವೈಟ್ ಪೇಪರ್ ಮೇಲೆ ನಿಮ್ಮ ಫೋನ್ ನಂಬರು, ನಿಮ್ಮ ಸೈನು, ನಿಮ್ಮ ಗಾಡಿ ನಂಬರು, ಇದಿಷ್ಟನ್ನು ಎಲ್ಲ ಬರೆದು ಹೋಗಿ ನೋಡ್ತೀನಿ ಅದೆಷ್ಟು ಜನ ಬಂದು ಬರೆದ್ಬಿಟ್ಟು ಈ ವಿಚಾರಕ್ಕೆ ಕೈ ಜೋಡಿಸ್ತೀರಾ ಅಂತ.
ಅದನ್ನ ಇದೇ ತರ ಮತ್ತೆ ಲೈವ್ ಮಾಡ್ತೀನಿ, ನೋಡಪ್ಪ ಇಷ್ಟು ಲಕ್ಷಾಂತರ ಜನ ಬಂದು ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅನ್ಬಿಟ್ಟು. ಆಗಿದ್ದಾಗೋಗ್ಬಿಟ್ಲಿ ಪರ್ಮಿಷನ್ ತಗೊಂಡ್ಬಿಡ್ತೀನಿ, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಹೆಜ್ಜೆ ಇಡಬಾರ್ದು ಜನ, ಆ ರೀತಿಲಿ ಕ್ರೌಡ್ ಸೇರಿಸ್ಬಿಟ್ಟು ಇದಕ್ಕೊಂದು ಅಂತಿ ಆಡ್ಬಿಡೋಣ ಅಂತ.